ಪ್ರೋಗ್ರಾಮ್ ಎಲ್ಲ ಕಡೆ ಕೊಟ್ಟರೆ ನಾದಸ್ವರ ನುಡಿಸೋರು ಬೆಳೀತಾರೆ, ಸಂಗೀತನೂ ಅದರಲ್ಲಿ ಬೆಳೀತಾರೆ. ಹೌದು, ಮದುವೆಯಲ್ಲಿ ಒಂದೊಂದು ಸರ್ತಿ ನನಗೂ ಬೇಜಾರು, ಎಲ್ಲೋ ಮೂಲೆಯಲ್ಲಿ ಕೂಡಿಸಿರ್ತಾರೆ, ಅಯ್ಯೋ ಅನಿಸ್ಬಿಡುತ್ತೆ. ನೀವು ಇದಕ್ಕೆ ಆಕರ್ಷಿತರಾಗಿದ್ದು ಯಾವಾಗ? ಅಟ್ರಾಕ್ಷನ್ ಅದು ಮತ್ತೆ ಪ್ಯಾಷನ್ ಆಯಿತು. ಇವಾಗ ಅದೇ ನನ್ನ ಲೈಫ್ ಆಗಿದೆ. ನಮ್ಮ ತಂದೆ ತಾಯಿ ಒಂದು ನಾದಸ್ವರ ಕಲಿಯಕ್ಕಾಗಿಲ್ಲ ಅಂತ ಒಂದು ರಿಗ್ರೆಟ್ ಇದೆ. ಕಾರ್ಯಕ್ರಮಗಳು ಸಾಮಾನ್ಯವಾಗಿ ಒಂದು ಮದುವೆ ಮನೆ ಅದೇ ನಡೀತಾ ಇರುತ್ತೆ. ಹೌದು. ಈ ಸಭೆಗಳಲ್ಲಿ, ಸಮ್ಮೇಳನಗಳಲ್ಲಿ, ಅಫ್ಕೋರ್ಸ್ ಆಕಾಶವಾಣಿನಲ್ಲಿ 6 ತಿಂಗಳಿಗೋ 1 ವರ್ಷಕ್ಕೋ. ಹೌದು ಸರ್, ಇವಾಗ ಅದನ್ನು ತುಂಬ ಕಮ್ಮಿ ಆಯಿತು. ಆಕಾಶವಾಣಿಗೂ ನಾವು GPS ಹಾಕ್ಬೇಕಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಾವು ಸ್ಟಾರ್ಟಿಂಗಲ್ಲಿ ನನಗೂ 23ರಲ್ಲೇ ಗ್ರೇಡ್ ಪಾಸ್ ಆಯ್ತು ಸರ್. ನಾನು ಮೋಸ್ಟ್ಲಿ ನಾನು ಚೆನ್ನೈಯಲ್ಲಿ ನನಗೆ ಪಾಸ್ ಆಗಿದ್ರು ಫಸ್ಟು. ಕರೆಕ್ಟಾಗಿ 2 ತಿಂಗಳು 2.5 ತಿಂಗಳಿಗೆ ಒಂದು ಪ್ರೋಗ್ರಾಮ್ ನಡೆಸ್ತಾ ಇದ್ದೆ ಸರ್. ಅಂದರೆ ಅವಾಗ ನಿಮ್ಗೆ 23 ವಯಸ್ಸಿದ್ದಾಗ? ಹೌದು. ಆವಾಗ ಬಿ ಗ್ರೇಡೋ ಬಿ ಹೈಯೋ? ಬಿಹಿ. ಆಮೇಲೆ ಬಿಹಿ ಆಯಿತು. ಆಮೇಲೆ ಯಾವುದೂ ಇಲ್ಲ ಸ್ಟೇಷನ್ನು, ನೀವು ಚೆನ್ನೈಗೆ ಹೋಗ್ಬೇಕು. ಆಮೇಲೆ ಎ ಗ್ರೇಡು ಅಲ್ಲೇ ಆಗಿದ್ದು ನನ್ನದು. ಆ ಥರ ಪ್ರೋಗ್ರಾಮ್ ಅಲ್ಲೇ ಪ್ರೋಗ್ರಾಮ್ ಇಲ್ಲಿಗೂ ಹಂಗೆ ಇತ್ತು. ಬೆಂಗಳೂರು ಅಲ್ಲ, ಇಲ್ಲೂ 3 ತಿಂಗಳಿಗೆ ಒಂದ್ಸರಿ ಕರೆಯೋರು. ಇವಾಗ ಅಲ್ಲಿ ಪರಿಸ್ಥಿತಿಗಳು ಇದಾಗಿದೆ. ಸೊ ನೀವೇನು ಹೇಳ್ತೀರಾ ಸರ್? ಈಕೆ ಅಫ್ಕೋರ್ಸ್ ಮದುವೆ ಮನೆಗಳಲ್ಲಿ ಅಥವಾ ಬೇರೆ ಬೇರೆ ದೇವಸ್ಥಾನಗಳಲ್ಲಿ, ಮುಂಜಿಗಳಲ್ಲಿ ಸಿಗುತ್ತೆ, ಅದು ಅದರಲ್ಲಿ ಒಳ್ಳೆ ಸಂಭಾವನೆಯೂ ಬರ್ಬೋದು, ಎಲ್ಲ ಮಾಡ್ಬೋದು. ಆದರೆ ಅದಕ್ಕೆ ಪ್ರೋತ್ಸಾಹ ಬೇರೆ ಸಭೆಗಳಲ್ಲಿ ತಕ್ಕ ಮಟ್ಟಿಗಿದೆಯಾ ಇಲ್ವಾ ಅಂತ? ನಾದಸ್ವರಕ್ಕೆ ಒಳ್ಳೆ ಒಂದೊಂದು ಪ್ರೋಗ್ರಾಮ್ ಎಲ್ಲ ಕಡೆ ಕೊಟ್ಟರೆ ನಾದಸ್ವರ ನುಡಿಸೋರು ಬೆಳೀತಾರೆ, ಸಂಗೀತನೂ ಅದರಲ್ಲಿ ಬೆಳೀತಾರೆ. ಹೌದು. ಅದು ಕಮ್ಮಿ ಹೇಳ್ಬೇಕಂದ್ರೆ, ಯಾರೋ ಒಂದೊಂದು ಕಡೆ ನಡೀತಾ ಇದೆ, ತುಂಬ ಕಡಿಮೆ, ತುಂಬ ಕಮ್ಮಿ ಆಗಿದೆ. ಅದೊಂದು ತುಂಬ ಹೆಮ್ಮೆ. ವರ್ಷಕ್ಕೆ ಒಂದೇ ಆಗ್ತಾ ಇದೆ, ಅದು ಒಂದು ಬೇಜಾರಿದೆ. ಆದರೆ ನಾನು ಹೇಳೋದು, ನಾನು ಸುಮಾರು ಸಂಸ್ಥೆಗಳಲ್ಲಿ ಇರೋದ್ರಿಂದ ಕೆಲವ್ರಿಗೆ ಇದು 3 ಅವರು ಕಾರ್ಯಕ್ರಮ ನುಡಿಸ್ತಾರೆ ಇವರು ಅನ್ನೋ ಒಂದು ಇದವ್ರಿಗೆ ಅನುಮಾನ. ಕಾರಣ ಇಲ್ಲ ರೀ, ಮದುವೆ ಮನೇಲಿ 10 ನಿಮಿಷ ನುಡಿಸ್ತಾರೆ, ಸುಮ್ಮನಾಗ್ಬಿಡ್ತಾರೆ. ಅಂದರೆ ಯಾರ್ಯಾರು ಸಭೆಗಳಲ್ಲಿ ಅವ್ರಿಗೂ ಗೊತ್ತಿರಬೇಕು ಇದು ಇಷ್ಟು ಸ್ಕೋಪ್ ಇದೆ, ಇದರಲ್ಲಿ ಇಷ್ಟು ನುಡಿಸ್ಬೇಕು. ಯಾಕೆಂದ್ರೆ ನೀವು ಯಾರೇ ಹಿಂದಿನ ತಲೆಮಾರಿನವ್ರನ್ನ, ಸಂಗೀತಗಾರನ ನೀವು ಅವ್ರನ್ನ ನೋಡಿದ್ರೆ ನಿಮ್ಗೆ ಇನ್ಸ್ಪಿರೇಷನ್ ಎಲ್ಲಿಂದ ಬಂತು ಅಂದರೆ ನಮ್ಮ ದೇವಸ್ಥಾನದಲ್ಲಿ ನಾದಸ್ವರ ನುಡಿಸೋರು. ಅದನ್ನು ಕೇಳಿ ನಮಗೆ ಖುಷಿ ಆಯಿತು. ರಾಗ ಅಷ್ಟು ಹೊತ್ತು. ಇವಾಗ ತೋಡಿ ಅಂದರೆ ರಾಜರತ್ನ ಪಿಳ್ಳೆ ಗಂಟೆಗಟ್ಟಲೆ ನುಡಿಸ್ತಾರೆ. ಅದು ಅದೇ ಥರನೇ. ಕಾರಣ ಏನು ಅಂದರೆ ಉತ್ಸವಗಳಲ್ಲಿ ಇಲ್ಲಿ ಶುರು ಮಾಡಿದ್ರೆ ಇವಾಗ ಮಲ್ಲಾರಿನೇ 1 ಅವರ್ ಆಗಿಬಿಡುತ್ತೆ ಸರ್. 3 ಕಾಲ, ಅದಕ್ಕೆ ಕೆಳಕಾಲ, ತಿಸ್ರ ಎಲ್ಲ. ಸ್ಟ್ಯಾಮಿನಾ ಪ್ಲಸ್ ಮನೋಧರ್ಮ ಬೇಕು. ಆ ರೀತಿ ಅದೇ ಇನ್ನೂ ನಮಗೆ ಹೆಚ್ಚಿನ ಅಟ್ಲೀಸ್ಟ್ ಒಂದೊಂದು ಸಮ್ಮೇಳನಲ್ಲಿ ಒಂದೊಂದು ಕಾರ್ಯಕ್ರಮ ಅಂತ ಕೊಡಬೇಕು. ತಮಿಳ್ನಾಡಲ್ಲಿ ಸ್ವಲ್ಪ ಇದಾಗಿದೆ ಸರ್. ಮೆಡ್ರಾಸಲ್ಲಿ ಅಕಾಡೆಮಿಲಿ ಅದರದ್ದೇ ಒಂದು ಕಾರ್ಯಕ್ರಮಗಳೇ ಇಟ್ಕೊಂಡಿದ್ದಾರೆ. ನಾದಸ್ವರದಕ್ಕೆ ಎಲ್ಲರನ್ನೂ ಗುರುಸ್ತಾ ಇದ್ದಾರೆ. ಅವರು ಕೆಲವು ನಾದಸ್ವರದವರು ಮಾಡ್ತಾ ಇದ್ದಾರೆ. ಹೌದು ಸರ್, ಕಾರ್ಯಕ್ರಮ ಹೋದ ವರ್ಷ ಶುರು ಮಾಡಿದ್ರೆ 5 ದಿವಸ ಸರ್. ಫಸ್ಟ್ ವರ್ಷನೇ ನಮ್ಮನ್ನು ಒಂದು ಅಕಾಡೆಮಿನಲ್ಲಿ. ಹೌದು, ಮ್ಯೂಸಿಕ್ಸ್ ಅಕಾಡೆಮಿ. ಅಂದರೆ ನಾನು ಹೇಳೋದು ಸ್ವಲ್ಪ ಜನನೂ ಬರಬೇಕು ಸರ್. ಅದನ್ನು ನೋಡ್ತಾರಲ್ಲ. ಅಲ್ಲ, ಅದನ್ನು ನೋಡ್ತಾರೆ. ನಾವು ಅಂದರೆ ನಾನು ಕಾರ್ಯಕ್ರಮ ಏರ್ಪಾಡು ಮಾಡೋ ಜೊತೆಗೆ ಬರಬೇಕು. ಹೆಚ್ಚಾಗಿ ಸಂಗೀತ ಇಷ್ಟಪಡಬೇಕು. ಆ ವಾದ್ಯ ಈ ವಾದ್ಯ ಅವ್ರು ನುಡಿಸ್ತಾರೆ ಇವ್ರು ಹಾಡ್ತಾರೆ ಅನ್ನೋದಕ್ಕಿಂತ ಸಂಗೀತ ಪ್ರಿಯರು. ಹೌದು ಹೌದು. ದೊಡ್ಡ ಮನಸ್ಸು ಇಟ್ಕೊಂಡು ಬಂದು ಕೇಳಬೇಕು. ಆವಾಗ ಇಂತಹ ವಾದ್ಯಗಳು ಇದು ಮೇಲ್ಮಟ್ಟಕ್ಕೆ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ನೀವು ಹೇಳ್ದಂಗೆ ಕಲಾವಿದರಿಗೆ ಎಲ್ರಿಗೂ ಒಂದೊಂದು ಅವಕಾಶ ಅಲ್ವಾ? ಹೌದು ಸರ್. ಮದುವೆ ಮನೇಲಿ ಒಂದೊಂದು ಸರ್ತಿ ನನಗೂ ಬೇಜಾರು, ಎಲ್ಲೋ ಮೂಲೆಯಲ್ಲಿ ಕೂಡಿಸಿರ್ತಾರೆ, ಅಯ್ಯೋ ಅನಿಸ್ಬಿಡುತ್ತೆ ನನಗೆ. ನಾನು ಸಾಮಾನ್ಯ
ಅವ್ರ ಪಕ್ಕನೇ ಕೂತಿರ್ತೀನಿ ಹೋದರೆ. ಹಾಗೆ ಆದರೆ ಸಭೆಗಳಲ್ಲಿ, ಸಮ್ಮೇಳನಗಳಲ್ಲಿ ಇದಕ್ಕಾಗಿ ಒಂದು ದಿನ ಅಥವಾ ಒಂದು ಕಾರ್ಯಕ್ರಮ ಅಂತ ನಿಗದಿಪಡಿಸಬೇಕು. ಆವಾಗ ಚೆನ್ನಾಗಿರುತ್ತೆ. ಇನ್ನೇನು ಸರ್, ನೀವು ಕಾರ್ಯಕ್ರಮಗಳು ನೀವಿಬ್ಬರು ಸಾಕಷ್ಟು ಕೊಡ್ತಾ ಇದ್ದೀರಿ ಸರ್. ಇತ್ತೀಚೆಗೆ ಮಗ ಚೆನ್ನಾಗಿ ನುಡಿಸ್ತಾ ಇದ್ದಾನೆ, ನಾನು ಕೇಳ್ತೀನಿ. ಅವನಿಗೂ ಕರೆಸಿ ಪ್ರಶ್ನೆ ಮಾಡ್ತೀನಿ. ಸರಿ. ಸೊ ನೀವು ನುಡಿಸೋದು ಇದೆ, ಇನ್ನು ಏನಾದರೂ ಹೇಳೋಕ್ಕೆ ನಿಮಗೆ ಇದ್ರೆ ಸರ್ ಈ ವಾದ್ಯದ ಬಗ್ಗೆ? ಅದೇ ಸರ್, ತಾವು ಹೇಳ್ದಂಗೆ ಈ ಸಭಾಕ್ಗಳಲ್ಲಿ ಕೊಡಬೇಕು, ನಾದಸ್ವರಕ್ಕೆ ಒಂದು ಜಾಗ ಕೊಟ್ಟರೆ ಎಲ್ಲ ಚೆನ್ನಾಗಿ ಕಲಿತಾರೆ. ನಾದಸ್ವರ ನುಡಿಸೋರು ಕೂಡ ಒಳ್ಳೆ ವಿದ್ವಾಂಸತ್ರ ಹೋಗಿ ಕಲಿಬೇಕು. ಅದು ಬಂದರೆ ಆಟೋಮೆಟಿಕ್ಕಾಗಿ ಬರುತ್ತೆ. ಏನಂದರೆ ಈಗ ಸರ್ಕಾರದ ಫಂಕ್ಷನ್ಗಳಲ್ಲಿ ನಾನು ನೋಡ್ತಿದ್ದಂಗೆ ಯಾರೋ ಬರ್ತಾರೆ, ವೆಲ್ಕಮ್ ಬೇಕು, ಇಷ್ಟ ಆಗಿಬಿಡುತ್ತೆ. ಹೌದು ಸರ್, ಹೌದು. ಅದಕ್ಕೆ ಮೀರಿದ್ದು ಅವರು ಅದರಲ್ಲಿ ಇದೆ ಅಂತ ನೋಡೋದೇ ಇಲ್ಲ. ಪೂರ್ಣಕುಂಭ ಸ್ವಾಗತ ರೀ, ಅವ್ರ ಜೊತೆ ಬರಬೇಕು, ಅಷ್ಟೇನಾ? ಈಗ ಬರ್ತಾ ಆ ಥರ ಆಗ್ಬಿಡುತ್ತೆ. ತಪ್ಪು ಅಂತಲ್ಲ, ಅದು ನಾವು ಹೇಳೋದು. ಅದೂ ಕೊಟ್ಟು ಸರ್ಕಾರಿ ಎಷ್ಟೊಂದು ಉತ್ಸವ ಮಾಡ್ತಾರೆ, ಎಲ್ಲ ಕಡೆ ಮಾಡ್ತಾರೆ. ಹಂಪೆಯಲ್ಲಿ ಮಾಡ್ತಾರೆ, ಇನ್ನೆಲ್ಲೋ ಬನವಾಸಿಲಿ ಮಾಡ್ತಾರೆ, ಒಂದು ಊರು ಇದರಲ್ಲಿ ಉತ್ಸವಗಳು ಮಾಡ್ತಾರೆ. ಅಲ್ಲೆಲ್ಲ ಎಲ್ಲ ದೊಡ್ಡವ್ರೆ ಅಂತಲ್ಲ, ಸ್ಥಳೀಯ ಕಲಾವಿದ್ರನ್ನಾದರೂ ಕೂರಿಸಿ ಮಾಡಬೇಕು. ಯಾಕೆಂದರೆ ಸ್ಥಳೀಯ ಅಲ್ಲಲ್ಲೇ ಇರ್ತಾರಲ್ಲ, ಆಯಾ ಊರುಗಳಲ್ಲಿ ಇರ್ತಾರಲ್ಲ, ಅವ್ರಿಗೆ ಒಂಚೂರು ಎಂಕರೇಜ್ಮೆಂಟ್ ಬೇಕು. ಆವಾಗ ಇನ್ನೊಂದಷ್ಟು ಕಲಾವಿದರು ಅದನ್ನು ತಗೊಳ್ದು ಸೀರಿಯಸ್ ಆಗಿ ತಗೊತಾರೆ. ಇತ್ತೀಚೆಗೆ ಸರ್ ನಾನು ನೋಡ್ತಾ ಇದ್ದೀನಿ, ಇಲ್ಲೂ ಅಷ್ಟೇ, ಮತ್ತು ನಮ್ಮ ಹೇಳಿದ ಶ್ರೀಲಂಕಾ, ಯಾಲ್ಪಣ ಸಿನಿಮಾ ನುಡಿಸೋದು ತಪ್ಪು ಅಂತ ನಾನು ಹೇಳ್ತೆ. ಯಾಕೆ ನಾನು ನುಡಿಸಿದ್ದೀನಿ. ಸ್ವಲ್ಪ ಅದು ಜಾಸ್ತಿ ಆಗ್ತಿದೆಯಲ್ಲ, ಅದು ಕಾರಣ ಏನು ಸರ್? ಕಾರಣ ಏನಂದರೆ ಅದನ್ನು ತುಂಬ ಜನ ಕೇಳ್ತಾರೆ. ತುಂಬ ಜನ ಅದನ್ನು ಕೇಳ್ತಾರೆ. ಅದರಿಂದ ಇವರು ನಾದಸ್ವರದವರು ನುಡಿಸಿದ್ರೆ ಅಲ್ಲಿ ಒಳ್ಳೆ ಮರ್ಯಾದೆ ಆಗಲಿ ಎಲ್ಲನೇ ಅಲ್ಲಿ ಸಿಗುತ್ತೆ. ಅದರಿಂದ ಅದನ್ನು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಅದೇ ಕೀರ್ತನೆಗಳಿಗಿನ್ನ ಅದೇ ಆವಾಗೆಲ್ಲ ನಾದಸ್ವರದಲ್ಲಿ ಹಾಡು ನುಡಿಸಿದ್ರೆ ನಯ್ಯಾಂಡಿಯವರು ಅಂತ ಹೆಸರು ಬರ್ತಾಯಿತ್ತು. ನಯ್ಯಾಂಡಿಯವ್ರು ಮಾತ್ರನೇ ಹಾಡುಗಳು, ಪಿಕ್ಚರ್ ಹಾಡುಗಳು ನುಡಿಸೋದು ಅಂತ ಬರ್ತಾಯಿತ್ತು. ಇವಾಗ ಎಲ್ಲರೂ ಅದನ್ನು ನುಡಿಸ್ತಾ ಇದ್ದಾರೆ, ಎಲ್ಲ ಕಡೆನೂ ನುಡಿಸ್ತಾ ಇದ್ದಾರೆ. ಅಫ್ಕೋರ್ಸ್ ಈ ವಾದ್ಯ ಅಂತಲ್ಲ, ಎಲ್ಲ ವಾದ್ಯ ತಪ್ಪು ಅಂತ ನಾನು ಹೇಳಲ್ಲ. ಆದರೆ ಅದಕ್ಕೆ ಅಂತ ಒಂದು ವೇದಿಕೆ ಇದ್ದಾಗ ಅದು ಮಾಡ್ಬೋದು. ಬಟ್ ಮನೆಗಳಲ್ಲಿ ಉತ್ಸವಗಳಲ್ಲೂ ಜಾಸ್ತಿ ಆಗಿಬಿಟ್ಟಿದೆ. ಅಂದರೆ ಹಳೇ ಕಾಲದ ಸಂಗೀತ, ಚಿತ್ರ ಸಂಗೀತ ಅದು ನಮ್ಮ ಥರದೇ ಇರೋದು. ಎಷ್ಟೋ ಸಂಗೀತ ನಮ್ಮ ಕರ್ನಾಟಕ ಸಂಗೀತನೇ ಇರೋದು. ಅದಲ್ಲದೆ ಈಗ ರೀಸೆಂಟ್ ಸಾಂಗ್ಸ್ ಏನೇನಿದೆ, ಪೆಪ್ಪಿ ಸಾಂಗ್ಸ್ ಅಂತಾರಲ್ಲ, ಅದೆಲ್ಲ ನುಡಿಸ್ತಾ ಇದ್ದಾರೆ. ಅದೇ ಸರ್, ಆವಾಗ ಒಂದು 25 ವರ್ಷ 30 ವರ್ಷ ಮುಂಚೆ ನಾವು ಚಿಕ್ಕ ವಯಸ್ಸು, ಆವಾಗ ಯಾರನ್ನ ಒಬ್ಬರು ಸ್ಪೆಷಲ್ ತವಿಲ್ ಹಾಕ್ಕೊಳ್ಳೋದು. ಆವಾಗಲೇ ಸ್ಪೆಷಲ್ ತವಿಲ್ ಹಾಕ್ಕೊಂಡು ಆವಾಗಲೂ ನಾವು ನುಡಿಸ್ತಾ ಇದ್ದೆ ಹಾಡುಗಳು. ಆವಾಗಲೇ ಹಾಡುಗಳು ಏನಾರ ನುಡಿಸಿದ್ರೆ ಸ್ಪೆಷಲ್ ತವಿಲ್ ನುಡಿಸ್ತಾ ಇರಲಿಲ್ಲ. ಯಾರು ಸೆಟ್ ತವಿಲ್ ಇರ್ತಾರಲ್ಲ ಅವ್ರು ನುಡಿಸ್ಕೊತಾ ಇದ್ರು. ಇವರು ಸ್ಪೆಷಲ್ ತವಿಲ್ ನುಡಿಸ್ತಾ ಇರಲಿಲ್ಲ ಆಗಿನ. ಆವಾಗೆಲ್ಲ ನಮಗೇನೆ, ಇವಾಗೆಲ್ಲ ನುಡಿಸ್ತಾ ಇರ್ತಾರೆ. ಇವಾಗ ಎಲ್ಲರೂ ಅದು ಸ್ಪೆಷಲ್ ಆಗಿ ಉಳಿದಿಲ್ಲ ಅಂತ ಅದಲ್ಲ, ಪರಿಸ್ಥಿತಿ ಪರ್ಸನ್ ಸ್ಥಿತಿ ಬೆಳೆಸ್ತಾ ಇದೆ. ಕಚೇರಿ ನಡಿಬೇಕು, ಪರ್ಸನ್ ಸ್ಥಿತಿ ಅದೇ. ತುಂಬ ಸಂತೋಷ ಆಯಿತು ಸರ್ ನಿಮ್ಮ ಜೊತೆ ಮಾತಾಡಿ. ನಿಮ್ಮ ಅನುಭವಗಳು, ಅಷ್ಟು ಜನ ಗುರುಗಳು ಜೊತೆಗೆ ಮುಖ್ಯವಾಗಿ ನೀವು ಹೇಳ್ದಂಗೆ ಕೀರ್ತನೆಗಳನ್ನ ಸಾಹಿತ್ಯದ ಮೂಲಕ ಅಭ್ಯಾಸ ಮಾಡಿದ್ದು, ಅದು ತುಂಬ ನಿಮಗೆ ಮನೋಧರ್ಮಕ್ಕೂ ಇದು ಮಾಡುತ್ತೆ. ಮತ್ತು ಕೇಳಿದ ತಕ್ಷಣ ಓ ಇದು ಈ ಕೀರ್ತನೆ, ರಾಮ ಅಂದರೆ ರಾಮ ಕೇಳುತ್ತೆ, ಕೃಷ್ಣ ಅಂದರೆ ಕೃಷ್ಣ ಕೇಳುತ್ತೆ, ಇಲ್ಲಾಂದರೆ ಅದು ಬರೀ ಆ ರಾಗದಲ್ಲಿ ಸ್ವರವಾಗಿರುತ್ತೆ. ತುಂಬ ಸಂತೋಷ ಆಯಿತು. ಈಗ ನಾವು ಹೇಮಂತನ ಕರೆಸಿ ಮಾತಾಡೋಣ ಅಂತ. ಖಂಡಿತ.
ಹೇಮಂತ್, ಸ್ವಾಗತ, ವೆಲ್ಕಮ್ ನಮ್ಮ ಹೈ ನೋಟ್ಸ್ ಶೋಗೆ. ಭಾಳ ಸಂತೋಷ ಆಗ್ತಾಯಿದೆ. ತಂದೆ ತಾಯಿ ಮಗ ಏನಂದರೆ ಆ ಸಂಪ್ರದಾಯನ ಪರಂಪರೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ. ತುಂಬ ಸಂತೋಷ ಆಯಿತು. ನೀವು ಇದಕ್ಕೆ ಆಕರ್ಷಿತರಾಗಿದ್ದು ಯಾವಾಗ? ನಾದಸ್ವರ ನೀವು ನುಡ್ಸಲ್ಲ ನನಗೆ ಗೊತ್ತು, ಸ್ಯಾಕ್ಸೋಫೋನು. ಯಾವ ವಯಸ್ಸಿನಲ್ಲಿ ನೀವು ಶುರು ಮಾಡಿದ್ರಿ? ಸರ್ ಶುರು ಮಾಡಿದ್ದು ಫಸ್ಟ್ ನಾನು ಹೋಕಲ್ಗೆ ಹೋಗ್ತಿದ್ದೆ, ನಮ್ಮ ನಾಗಮಣಿ ಶ್ರೀನಾಥ್ ಸರ್ ಹತ್ರ. ಶ್ರೀನಾಥ್ ಅವರು ಚಕ್ರವರ್ತಿ. ಹೋಗುವಾಗ ಫಸ್ಟ್ ಪಾಠ ಕಲಿತಿದ್ದೆ ಹೋಕಲ್. ಜೊತೆಗೆ ನಮ್ಮ ಸೋದರ ಮಾವ ಮಂಜುನಾಥ್ ಅಂದ್ಬಿಟ್ಟು, ಅವರೇ ನನ್ನ ಮಾನಸಿಕ ಗುರು. ಅವ್ರ ಕಾರ್ಯಕ್ರಮಗಳು ಹೋಗ್ತಿದ್ದೆ. ಹೋಗುವಾಗ ನನಗೆ ಏನೋ ಒಂದು ಆಕರ್ಷಣೆ, ಈ ಥರ ನುಡಿಸ್ಬೇಕು, ಈ ಥರ. ಅವಾಗೆಲ್ಲ ಈ ಸಿನಿಮಾ ಸಾಂಗ್ಸು ಅದೆಲ್ಲ ಏನಿಲ್ಲ, ಬರೀ ಅವರು ಕಚೇರಿ ಅಂದರೆ ಕೀರ್ತನೆಗಳೇ ನುಡಿಸ್ತಾ ಇದ್ರು. ಅವ್ರು ನೋಡ್ತಾ 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 ತುಂಬ ವರ್ಷ ಹೋದೆ. ಒಂದು 2-3 ವರ್ಷ ಹೋಗಿನೇ ಕಲಿತೆ, ನೋಡ್ಕೊಂಡೇ ಕಲಿತೆ. ಅವರಿಂದ ನಾನು ಸ್ಯಾಕ್ಸೋಫೋನ್ ಅವರಿಂದಾನೆ. ಓಕೆ, ಅಂದರೆ ಫಿಂಗರಿಂಗು ಎಲ್ಲ ನೀವೇ ಸ್ವಂತ ಎಲ್ಲ ಅವ್ರು ನೋಡ್ಕೊಂಡೇ ನಾನು ಬೆಳೆದಿದ್ದು. ನಾದಸ್ವರ ಯಾಕೆ ತಗೊಳ್ಳಿಲ್ಲ ನೀವು? ಅದೇ ಸರ್, ನಾನು ಅಪ್ಪ ಅಮ್ಮ ಕಚೇರಿ ನಂಗೆ ಮನೇಲೇ ಬಿಟ್ಟು ಹೋಗ್ತಾ ಇದ್ರು ನನ್ನ. ಓ, ಅವ್ರದ್ದೇ ತಪ್ಪು. ತುಂಬ ಒಳ್ಳೊಳ್ಳೆ ಕಚೇರಿ ಹೋಗ್ಬೇಕು, ಇಲ್ಲ ನೀನು ಸ್ಕೂಲ್ಗೆ ಹೋಗ್ಬೇಕು, ಬರಬಾರ್ದು. ಬಟ್ ಈವ್ನಿಂಗ್ ಟೈಮಲ್ಲಿ ನನಗೆ ಆ ಥರ ಏನಿರಲಿಲ್ಲ, ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ. ಎಲ್ಲ ಪಕ್ಕದಲ್ಲೇ ಚೌಟ್ರಿಗಳು ಇರ್ತಾಯಿತ್ತು, ಮಾವನ ಕಚೇರಿ ಇರ್ತಾಯಿತ್ತು, ಹೋಗ್ತಾ ಇದ್ದೆ. ಸೊ ಅದ್ರ ಮೇಲೆ ಅಟ್ರಾಕ್ಷನ್ ಆಗಿಲ್ಲ, ಇದ್ರ ಮೇಲೆ ಅಟ್ರಾಕ್ಷನ್ ಆಗೋದು. ಅಟ್ರಾಕ್ಷನ್ ಅದು ಮತ್ತೆ ಪ್ಯಾಷನ್ ಆಯಿತು. ಇವಾಗ ಅದೇ ನನ್ನ ಲೈಫ್ ಆಗಿದೆ. ತುಂಬ ಸಂತೋಷ. ಮತ್ತೆ ಯಾರ ಹತ್ರ ಮುಂದುವರ್ಸಿದ್ರಿ ನೀವು? ಒಂದು 8 ವರ್ಷ ಕಾಲ ನಾನು ಶ್ರೀನಾಥ್ ಸರ್ ಹತ್ರ ಪಾಠ ಮಾಡಿದೆ ಸರ್. ಫಸ್ಟ್ ನಮ್ಮ ತಂದೆ ತಾಯಿನೇ, ಅವ್ರ ಹತ್ರನೇ ಎಲ್ಲಾನು ಕಲ್ತಿದ್ದು. ಅವ್ರು ಪ್ರಾಕ್ಟೀಸ್ ಮಾಡ್ತೋವಾಗಲೇ ಸ್ವಲ್ಪ ಬಂದಿದ್ದು ಸ್ವರ. ಆಮೇಲೆ 1.5 ವರ್ಷ ಆರ್ ಎ ರಮಾಮಣಿ ಮೇಡಮ್ ಹತ್ರ ಹೋದೆ. ಅಲ್ಲಿ ಸ್ವಲ್ಪ ಮತ್ತೆ ಡಿಸ್ಕಂಟಿನ್ಯೂ ಆಯಿತು ಪ್ರೋಗ್ರಾಮ್ಸು ಇದು. ಆಮೇಲೆ ರೀಸೆಂಟಾಗಿ ಇವಾಗ ಮಾರುತಿ ಪ್ರಸಾದ್ ಸರ್ ಹತ್ರ ಹೋಗ್ತಾ ಇದ್ದೀನಿ. ಓಹ್, ತುಂಬ ಸಂತೋಷ. ಒಳ್ಳೆ ಸಂಗೀತಗಾರರು. ಹೌದು. ಸೊ ನಿಮಗೆ ಎಷ್ಟು ಹೆಮ್ಮೆ ಇದೆ, ನಿಮ್ಮ ತಂದೆ ತಾಯಿ ಮಗನಾಗಿದ್ದೀರಾ, ಹೆಮ್ಮೆ ಇದೆ, ಎಷ್ಟು ಜವಾಬ್ದಾರಿ ಇದೆ? ಸರ್, ಹೆಮ್ಮೆ ಅನ್ನೋದಕ್ಕಿಂತ ನಮ್ಮ ತಂದೆ ತಾಯಿ ಒಂದು ನಾದಸ್ವರ, ಒಂದು ಒಳ್ಳೆ ವಿದ್ವಾನ್. ಅವರು ಇದಕ್ಕೆ ನಾನು ನಾದಸ್ವರ ಕಲಿಯೋಕ್ಕಾಗಿಲ್ಲ ಅಂತ ಒಂದು ರಿಗ್ರೆಟ್ ಇದೆ. ಅದೊಂದು ರಿಗ್ರೆಟ್ ಇದೆ. ಅದೇ ಇದರಲ್ಲಿ ನಾನು ನುಡಿಸ್ತಾ ಇದ್ದೀನಿ, ಪರವಾಗಿಲ್ಲ, ನಾನು ನಂಗೆ ಅಷ್ಟು ಬರಲ್ಲ, ಬಟ್ ಬರೋದ್ರಲ್ಲಿ 4 ನುಡಿಸಿದ್ರೂ ಸ್ವಲ್ಪ ಶುದ್ಧವಾಗಿ ನುಡಿಸ್ತಾ ಇದ್ದೀನಿ. ಅಪಸ್ವರ ನುಡಿಸ್ತಿಲ್ಲ. 4 ನುಡಿಸಿದ್ರು ಜಾಸ್ತಿ ಬರಲ್ಲ, ಸ್ವಲ್ಪ ಇರಲಿ. ಅಲ್ಲ, ನಾನು ಹೇಳೋದು ಜವಾಬ್ದಾರಿ, ಆ ಪರಂಪರೆನ ಮುಂದುವರಿಸ್ಕೊಂಡು ಹೋಗ್ತಾ. ಹೌದು ಸರ್, ಖಂಡಿತ ಇದೆ. ಏಕೆಂದರೆ ನಾನು ಒಂದು ಪರಂಪರೆಯಲ್ಲಿ ಬಂದವನು. ಒಂದು ಮಟ್ಟದವರೆಗೂ ನಾವೇನೇ ನುಡಿಸಿದ್ರು ಏನಪ್ಪ ಇವ್ರ ಮಗ ಹಿಂಗೆ ಅಂದ್ಬಿಡ್ತಾರೆ. ಆದರೆ ಆ ಜವಾಬ್ದಾರಿ ಮೇಂಟೈನ್ ಮಾಡಿಕೊಂಡು ಮೇಲೆ ಬರೋದಿದೆಯಲ್ಲ, ನಮ್ಮ ಅಪ್ಪ ಯಾವಾಗಲೂ ಹೇಳೋರು, ನೀನು ಸುಮಾರಾಗಿ ನುಡಿಸಿದ್ರೆ ನನಗೆ ಬೈಯೋದು ಅವ್ರು ಅಂತ. ಸೊ ಆ ಜವಾಬ್ದಾರಿನ ಚೆನ್ನಾಗಿ ಬರ್ತಿದ್ದೀರಾ. ಯಾಕೆ ನಾನು ಕೇಳಿದ್ದೀನಿ, ನೀವು ನುಡಿಸೋದು ನಾನು ಕೇಳಿದ್ದೀನಿ, ಚೆನ್ನಾಗಿ ನುಡಿಸ್ತಾ ಇದ್ದೀರಾ, ಕಾರ್ಯಕ್ರಮಗಳೆಲ್ಲ ಕೊಡ್ತಾ ಇದ್ದೀರಾ. ನೀವು ಆಕಾಶವಾಣಿಲಿ ನುಡಿಸ್ತೀರಾ? ನುಡಿಸ್ತಾ ಇದ್ದೀನಿ ಸರ್. ಅಂದರೆ ಆಡಿಷನ್ಗೆ ಹಾಕಿದ್ದೀನಿ, ಇನ್ನೊಂದು ಬಂದಿಲ್ಲ. ಬರುತ್ತೆ ಬಿಡಿ, ಏನಂತೆ. ಸೊ ಕಾರ್ಯಕ್ರಮಗಳ ವಯಸ್ಸು ಇವಾಗ ಸ್ವಂತವಾಗಿ ನೀವೇ ಇದು ಮಾಡ್ತಾ ಇದ್ದೀರಾ? ಹೌದು ಸರ್, ಮಾಡ್ತಾ ಇದ್ದೀನಿ. ಒಂದು ಸೆಟ್ಟಾಗಿ ಮದುವೆ ಮನೆ ಅಥವಾ ರೆಗ್ಯುಲರ್ ಇದೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಸಂತೋಷ. ಎಲ್ಲೆಲ್ಲಿ ಕಾರ್ಯಕ್ರಮ ಕೊಟ್ಟಿದೆಯಪ್ಪ? ಸುಮ್ಮನೆ ಒಂದು ಸರ್, ಆಲ್ಮೋಸ್ಟ್ ಅಪ್ಪ ಅಮ್ಮ ಜೊತೆನೇ ಜಾಸ್ತಿ, ಔಟ್ಸೈಡ್ ಅಂದರೆ ಅಪ್ಪ ಅಮ್ಮ ಜೊತೆನೇ ಜಾಸ್ತಿ. ನಂದು ಓನ್ ಪ್ರೋಗ್ರಾಮ್ಸ್ ಆಗಿ ತಗೊಂಡ್ರೆ ತುಂಬ ಕಡೆ ನುಡಿಸಿದ್ದೀನಿ. ತಿರುಪತಿ, ಧರ್ಮಸ್ಥಳದಲ್ಲಿ. ಅದೊಂದು ನಾನು ಒಂದು ಮರೆಯೋಕ್ಕಾಗಲ್ಲ. ವೀರೇಂದ್ರ ಹೆಗ್ಡೆ ಸರ್ ಮುಂದೆ, ಅವ್ರ ಮುಂದೆ ನುಡಿಸಿದ್ದು, ಅವರು ಕರೆದು ಮಾತಾಡಿಸಿ, ಅದೊಂದು ವಿಶೇಷ. ಮತ್ತು ಕಾಶಿ ವಿಶ್ವನಾಥ, ನಮ್ಮ ತಂದೆ ತಾಯಿ ಜೊತೆ ಹೇಳಿದ್ರು, ಅವ್ರ ಜೊತೆನೇ ಹೋಗಿದ್ದು. ಮಂಜುನಾಥ ವಿಶ್ವನಾಥ 2 ಕಡೆನೂ ಆಗಿದೆ.
ತಮಿಳ್ನಾಡಲ್ಲಿ ಅನೇಕ ಹಾ. ನೋಡ್ಸಿದೆ. ತುಂಬ ಸಂತೋಷ. ವೀಕ್ಷಕರೇ, ಇವತ್ತು ನೋಡಿದ್ರಲ್ಲ, ಒಂದು ಇಡೀ ಫ್ಯಾಮಿಲಿ ನಾದಸ್ವರಕ್ಕಾಗಿ ಸ್ಯಾಕ್ಸೋಫೋನ್ ನುಡಿಸೋಂಥ ಮಗ ಎಲ್ಲ ನಮ್ಮ ಜೊತೆಗಿದ್ದು ಅವರ ಪೂರ್ತಿ ಅವರ ಏಳು ಬೀಳುಗಳು, ಸಾಧನೆ, ಅವರು ಕಲ್ತಿದ್ದು, ವಾದ್ಯದ ಬಗ್ಗೆ, ವಾದ್ಯದ ಮೌತ್ ಪೀಸ್ ಅಂತೀವಿ, ಆ ಸೀವಾಳಿ, ಅದರ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಭಾಳ ಸಂತೋಷ ಆಯಿತು. ನಮಗೋಸ್ಕರ ಅವ್ರು 3 ಜನನೂ ಈಗ ನುಡ್ಸೋರಿದ್ದಾರೆ. ಅದೊಂಚೂರು ನೋಡೋಣ. ಸರ್, ಅವೆಲ್ಲ ಹೇಳ್ತಾ ಇದ್ರಿ ನೀವು, ಶುದ್ಧ ಮಧ್ಯಮ, ಪ್ರತಿ ಮಧ್ಯಮ, ಹೌದು ಸರ್. ಮತ್ತು ಈ ಶ್ರುತಿಗೆ ಮುಖ್ಯವಾಗಿ ನಮ್ಮ ಟಿ ಎನ್ ರಾಜರತ್ನಂ ಪಿಳ್ಳೆ ಅವರೇ ಮಾಡಿದ್ದು ಅಂತ. ಇದರಲ್ಲಿ ಸರಳೆ ವರ್ಷೆ ಅಂದರೆ ಹೇಗಿರುತ್ತೆ ಸರ್? ಮೊದಲನೇ ಮಾಯಮಾಳಗೌಡ.
ಮೇಡಮ್ ನೀವು ಯಾವುದಾದ್ರೂ ಒಂದು ರಾಗ ಅದರಲ್ಲಿ ಸರ್ಲೆ ವರ್ಷ ಇದ್ರಲ್ಲ ಸರ್ ಅಲ್ಲಲ್ಲ ಬೇರೆ ರಾಗ ಅಂದರೆ ಎರಡು ಮಧ್ಯಮ ಬರೋದು ಬೇಹಾಗೋ ಆ ಥರದ ಯಾರಾದ್ರು ಕಲ್ಯಾಣಿಯಲ್ಲಿ ಇದು ನುಡಿಸ್ಬಿಟ್ಟು ಹಾ. ಆಮೇಲೆ ಮುಖ್ಯವಾಗಿ ಇಲ್ಲಿ ಗಾಳಿ ತುಂಬಿಕೊಂಡು ಅದನ್ನು ಬಿಡಬೇಕಲ್ವಾ? ಇರುತ್ತೆ, ಅದು ಏರ್ ಇಲ್ಲಿ ನಿಲ್ಲುತ್ತಲ್ಲ, ಹೌದು, ಅದರಿಂದ ಅದೊಂದು ಏನು ಟೆಕ್ನಿಕ್ ಅದು. ಟೆಕ್ನಿಕ್ ಸರ್. ಹೌದು, ಪ್ರಾಕ್ಟೀಸ್ ಮಾಡಿದಾಗ ಮಾಡಿದಾಗ ಬರುತ್ತೆ. ಬಂದ್ಬಿಡುತ್ತೆ. ಒಂದೇ ಟೈಮ್ ನೋಡಿಸ್ಬೇಕು ಅಂದ್ರೆ ಆಗಲ್ಲ. ಹೌದು, ಶ್ರುತಿ ಕೂತ್ಕೊಳ್ಳೋದೇ ಇಲ್ಲ, ಹೌದು, ತುಂಬಾ ಕಷ್ಟ. ಹೌದು. ಅಯ್ಯೋ ಅದು ಭಾರಿ ಕಷ್ಟ. ಭಾರಿ ಕಷ್ಟ. ಅದು ಮೊದಲನೇ ಷಡ್ಜ ಸೇರೋದೇ ಒಂದು ಫಸ್ಟು ಶ್ರುತಿಗೆ ಬರಬೇಕು. ಹೆಂಗಂದ್ರೆ ಹೆಂಗ್ ನೋಡ್ಸೋ ಅದು ಬೇರೆ, ಸ್ವಲ್ಪ ಶುದ್ಧವಾಗಿ ನೋಡ್ಸ್ಬೇಕು, ಶ್ರುತಿಗೆ ಸೇರ್ಬೇಕು. ಅದು ಚಾಲೆಂಜಿಂಗ್ ಅಂದ್ರೆ ಹೌದು, ರಾಗ ಅದು ಮಧ್ಯ ನಿಲ್ಸಿದ್ರೆ ಹೌದು, ಶ್ರುತಿ ಶುದ್ಧವಾಗಿದ್ರೆ ಮಾತ್ರ ತಂಬೂರಿ ಜೊತೆ ಚೆನ್ನಾಗಿ ಕೇಳುತ್ತೆ. ಚೆನ್ನಾಗಿ ಕೇಳುತ್ತೆ. ಇಲ್ಲಾಂದ್ರೆ ನಿಲ್ಸೋಕೆ ಕಷ್ಟ. ಕಷ್ಟ. ತುಂಬಾ ಪ್ರಾಕ್ಟೀಸ್ ಬೇಕು, ಅಜ್ಞಾನನೂ ಬೇಕು ಸರ್. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ಆ ನಾದ, ಆ ಗಾಂಭೀರ್ಯ ನಾದಸ್ವರದ್ದು. ವೀಕ್ಷಕರೇ, ಇವತ್ತು ಒಂದು ಮಂಗಳವಾದ್ಯ ನಮ್ಮ ಸಂಪ್ರದಾಯದಲ್ಲಿ, ಅಂದರೆ ದಕ್ಷಿಣದಲ್ಲಿ ಯಾವುದೇ ಮಂಗಳ ಕಾರ್ಯವಾಗಲಿ ನಾದಸ್ವರ, ಡೋಲು ಇದ್ದೇ ಇರುತ್ತೆ. ಅದರಲ್ಲಿ ಇವತ್ತು ನಾವು ನಾದಸ್ವರದ ಭಾಳ ಹೆಸರು ಮಾಡಿರುವಂತಹ ಇಬ್ಬರು ವಿದ್ವಾನ್ಮಣಿಗಳು, ವಿದ್ವಾನ್ ಪಳ್ಳಿವೇಲ್ ಅವರು ಮತ್ತು ಅವರ ಪತ್ನಿ ವಿದುಷಿ ಪ್ರಭಾವತಿಯವರು, ಹಾಗೇ ಅವರ ಮಗ ಹೇಮಂತ್ ಸ್ಯಾಕ್ಸೋಫೋನ್ನಲ್ಲಿ ಇದ್ದಾರೆ. ಈ ವಾದ್ಯದ ಎಲ್ಲನೂ ಈಗಾಗಲೇ ಅವ್ರು ಹೇಳಿದ್ದಾರೆ. ಈ ಮಾಲಿಕೆಯನ್ನು ನಾವಿಲ್ಲಿ ಮುಗಿಸ್ತಿದ್ದೀವಿ. ದಯಮಾಡಿ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿ, ಈ ಹೊಸ ದಿಗಂತ ಡಿಜಿಟಲ್ನ ಹೈ ನೋಟ್ಸ್ ಮಾಲಿಕೆಯನ್ನು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಾಗಿ ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನಮಗೂ ಒಂದು ಪ್ರೋತ್ಸಾಹ ಸಿಕ್ತಂಗೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಮಾಲಿಕೆನ ನಾವಿಲ್ಲಿ ಮುಗಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಮುಂದೆ ವಿಶೇಷವಾದ ವ್ಯಕ್ತಿಯ ಸಂದರ್ಶನವನ್ನು ನಾವು ಮಾಡ್ತೇವೆ. ನಮಸ್ಕಾರ.